ನಮಸ್ತೆ ಫ್ರೆಂಡ್ಸ್ ಎಲ್ರಿಗೂ. ಇದು ಎಳ್ಬೀರನ್ನ ರೆಡಿ ಮಾಡ್ತಾ ಇದ್ದೀನಿ ಇವತ್ತು. ಇದು ನೆನ್ನೆ ವಿಡಿಯೋ, ಬಟ್ ನನಗೆ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡೋದಕ್ಕೆ ಟೈಮ್ ಇರಲಿಲ್ಲ ಅಂತಂದು ಹೇಳ್ಬಿಟ್ಟು ಇವತ್ತು ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡ್ತಿದ್ದೀನಿ. ಎಳ್ಬೀರು ಮಾಡೋಣ ಅಂತಂದು ಹೇಳ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ. ಯಾರ್ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಾ ದಯವಿಟ್ಟು ಒಂದು ಲೈಕ್ ಮಾಡಿ. ಹೊಸ್ದಾಗಿ ಯಾರಾದರೂ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಇವತ್ತು ರಜೆ ಇರೋದ್ರಿಂದ ನನ್ನ ಮಗ ಮನೇಲಿದ್ದಾನೆ, ನಮ್ಮ ಯಜಮಾನ್ರು ಮನೇಲಿದ್ದಾರೆ. ನಮ್ಮವ್ವನೂ ಎಳ್ಬೀರಿಗೆ ಬೆಲ್ಲ ಮತ್ತು ಕೊಬ್ಬರಿ ರೆಡಿ ಮಾಡಿಕೊಡ್ತಾಯಿದ್ರು, ಕಟ್ ಮಾಡಿಕೊಡ್ತಾಯಿದ್ರು. ಹಾಗಾಗಿ ನಾನು ಲೈಟಾಗೆಲ್ಲ ಹುರ್ಕೊಂಡು ರೆಡಿ ಮಾಡ್ಕೊತಾ ಇದ್ದೀನಿ ಎಳ್ಬೀರಿಗೆ. ಇವಾಗ ಚಳಿಗಾಲ ಇರೋದ್ರಿಂದ ಹಿರಿಯರೆಲ್ಲ ಕರೆಕ್ಟಾಗಿ ಎಷ್ಟು ಚೆನ್ನಾಗಿ ಹಬ್ಬ ಮಾಡಿದ್ದಾರೆ ನೋಡಿ ಅವರು. ಈ ಟೈಮಲ್ಲಿ ನಮಗೆ ಚರ್ಮ ಎಲ್ಲ ಡ್ರೈ ಆಗಿರುತ್ತಲ್ವ, ಸೊ ಅದಕ್ಕೆಲ್ಲನೂ ಎಣ್ಣೆ ಅಂಶ ಸಿಗಬೇಕು ಅಂತಂದು ಹೇಳ್ಬಿಟ್ಟು ಎಳ್ಳು ಮತ್ತು ಶೇಂಗಾ ಹಾಕಿ ಈ ಹಬ್ಬಕ್ಕೆ ಎಳ್ಬೀರು ಮಾಡೋದು ಅಂತ ಹೇಳ್ತಾರೆ. ಅಂದರೆ ಹಿರಿಯರು ಮಾಡಿರೋ ಹಬ್ಬಗಳಿಗೆ ಎಲ್ಲ ಒಂದು ಅರ್ಥ ಇರುತ್ತೆ ಅನ್ನೋದು ಇದರಲ್ಲಿ ಗೊತ್ತಾಗುತ್ತೆ. ಸೊ ಯಾವುದೇ ಹಬ್ಬಗಳು ತೊಗೊಳ್ಳಿ, ಎಲ್ಲ ಸೀಸನಿಗೆ ತಕ್ಕಂಗೆ ಮಾಡ್ಕೊಂಡು ಬಂದಿದ್ದಾರೆ ಹಿರಿಯರು. ನಾವೇನೋ ಅದನ್ನು ಇವಾಗೇನೋ ಗೊತ್ತಿಲ್ದಿರ ಅದ್ಯಾಕೆ ಮಾಡಬೇಕು ಇದ್ಯಾಕೆ ಮಾಡಬೇಕು ಅಂತ ಹೇಳ್ತೀವಿ, ಬಟ್ ಅವ್ರು ಮಾಡಿರೋದೆಲ್ಲ ಅಷ್ಟು ಕರೆಕ್ಟಾಗಿ ಸೀಸನಿಗೆ ತಕ್ಕಂಗೆ ಮಾಡಿರ್ತಾರೆ. ಸೊ ನೋಡಿ, ಅದಕ್ಕೆ ಚಳಿಗಾಲಕ್ಕೆ ಇದೆಲ್ಲ ತಿಂದರೆ ಸ್ಕಿನ್ನು ಡ್ರೈ ಆಗೋದಿಲ್ಲ ಅನ್ನೋ ಕಾರಣಕ್ಕೆ ಈ ಹಬ್ಬದಲ್ಲಿ ಎಳ್ಳು ಶೇಂಗಾ ಎಲ್ಲ ಹಾಕಿ ಕೊಡ್ತಾರೆ ಅಂತ ಹೇಳ್ತಾರೆ. ಕೆಲವೊಬ್ಬರೆಲ್ಲ ಸಕ್ಕರೆ ಹಚ್ಚೆಲ್ಲ ಮಾಡ್ತಾರೆ, ಬಟ್ ನಾನು ಯಾವತ್ತೂ ಸಕ್ಕರೆ ಹಚ್ಚೆಲ್ಲ ಮಾಡಿಲ್ಲ ಫ್ರೆಂಡ್ಸ್. ಯಾಕೆಂದರೆ ನಂಗೆ ಟೈಮ್ ಇರ್ತಿರ್ಲಿಲ್ಲ, ಕೆಲ್ಸಕ್ಕೆ ಹೋಗ್ತಾ ಇದ್ದಿದ್ದರಿಂದ ನಾನು ಸಕ್ಕರೆ ಹಚ್ಚೆಲ್ಲ ಯಾವತ್ತೂ ಮಾಡ್ತಾ ಇರಲಿಲ್ಲ. ಎಳ್ಬೀರನ್ನು ಮುಂಚೆ ನಾನು ಮನೇಲೇನೂ ಮಾಡ್ತಾ ಇರಲಿಲ್ಲ, ಅಂಗಡಿಯಿಂದನೇ ರೆಡಿಮೇಡ್ ತೊಗೊಂಡು ಬರ್ತಾಯಿದ್ವಿ ಹಂಚೋದಕ್ಕೆ ಅಂತ. ಬಟ್ ಇವಾಗ ಮನೇಲಿರೋದ್ರಿಂದ ಸ್ವಲ್ಪ ಟೈಮ್ ಇರೋದ್ರಿಂದ ಇವಾಗ ಮನೇಲೇ ಮಾಡ್ಕೊತಾ ಇದ್ದೀನಿ ನಾನು. ಹಾಗಾಗಿ ಸ್ವಲ್ಪ ಎಳ್ಳು ಆಮೇಲೆ ಕಡಲೆಪಪ್ಪು ಎಲ್ಲ ತೊಗೊಂಡು ಮನೇಲೇ ಮಾಡ್ತಾಯಿದ್ದೀನಿ. ಮೊದಲಂದರೆ ಸ್ವಲ್ಪ ಕೆಲ್ಸಕ್ಕೆ ಹೋಗಿ ಬಂದು ಅದೆಲ್ಲ ಮಾಡ್ಕೊಳಕ್ಕೆ ಟೈಮ್ ಇರಲಿಲ್ಲ, ಸೊ ಹಂಗಾಗಿ ಮಾಡ್ತಾ ಇರಲಿಲ್ಲ ಅಷ್ಟೇ. ಇವಾಗ ಸ್ವಲ್ಪ ಟೈಮ್ ಇರೋದ್ರಿಂದ ಸ್ವಲ್ಪ ನಾನು ಬೇರೆ ಏನೋ ಪರ್ಸ್ನಲ್ ಪ್ರಾಬ್ಲಮಿಂದ ಮನೇಲಿರೋದ್ರಿಂದ ಇವಾಗ ಸ್ವಲ್ಪ ಟೈಮ್ ಇದೆ ಅಂತಂದು ಹೇಳ್ಬಿಟ್ಟು ನಾನು ಮನೇಲಿ ರೆಡಿ ಮಾಡ್ಕೊತಾ ಇದ್ದೀನಿ. ಸಕ್ಕರೆ ಹಚ್ಚಿ ಮಾಡೋದಕ್ಕೆ ನನ್ನ ಹತ್ರ ಸಕ್ಕರೆ ಹಚ್ಚೋದು ಇದು ಬರುತ್ತಲ್ವ, ಅದು ಕೂಡ ಇಲ್ಲ, ತೊಗೊಂಡಿಲ್ಲ ನಾನು. ಅದು ತೊಗೋಬೇಕು, ಅದು ನೋಡಿಬಿಟ್ಟು ತೊಗೊಂಡಿಲ್ಲ. ಹಾಗಾಗಿ ನಾನು ಸಕ್ಕರೆ ಹಚ್ಚು ಮಾಡಲ್ಲ ನಾನು. ನಮ್ಮ ಮನೇಲೂ ನಮ್ಮ ಅವ್ವನೂ ಏನು ಮಾಡ್ತಾ ಇರಲಿಲ್ಲ ಆವಾಗ. ಸಕ್ಕರೆ ಹೆಚ್ಚು ಅದೆಲ್ಲ ನಮ್ಮ ಕಡೆ ಕಡಿಮೆ ಫ್ರೆಂಡ್ಸ್, ಸಕ್ಕರೆ ಹೆಚ್ಚು ಇದೆಲ್ಲ ಮಾಡೋದು ಕಡಿಮೆ. ಬಟ್ ಇದು ಇರುತ್ತೆ, ಕಬ್ಬಿರುತ್ತೆ ಮತ್ತು ಎಳ್ಬೀರು ಇದೆಲ್ಲ ಕೊಡ್ತಾರೆ, ಬಟ್ ಸಕ್ಕರೆ ಹೆಚ್ಚು ಮಾಡೋದೆಲ್ಲ ನಮ್ಮ ಕಡೆ ಕಡಿಮೆನೇ. ಹಂಗಾಗಿ ನಮ್ಗೆ ಅದ್ರ ಬಗ್ಗೆ ಅಷ್ಟಾಗಿ ಗೊತ್ತಿರಲಿಲ್ಲ ಸಕ್ಕರೆ ಹೆಚ್ಚು ಮಾಡೋದು, ಹಾಗಾಗಿ ನಾನು ನೋಡ್ಕೊಂಡಿಲ್ಲ ಅದು. ಆಮೇಲೆ ಇಲ್ಲೆಲ್ಲ ಮಾಡೋ ಹಾಗೆ ಪೊಂಗಲ್ಲು ಅದೆಲ್ಲ ಮಾಡ್ತಾರಲ್ವ, ನಮ್ಮ ಕಡೆ ಅಷ್ಟಾಗಿ ಇತ್ತೀಚೆಗೆ ಸ್ವಲ್ಪ ಇಂಪ್ರೂವ್ ಆಗಿದ್ದಾರೆ, ಮಾಡ್ತಾರೆ. ಬಟ್ ಆವಾಗೆಲ್ಲ ಅಷ್ಟು ಮಾಡ್ತಾ ಇರಲಿಲ್ಲ ನಾವು ಚಿಕ್ಕವರಿರೋವಾಗ. ಏನಂದರೆ ಗಾಳಿಪಟ ಅದೆಲ್ಲ ಆರಿಸೋರು, ಅದು ನೆನಪಿದೆ ನನಗೆ. ಬಟ್ ಈಗ ಗಾಳಿಪಟಗಳೆಲ್ಲ ಆರಿಸೋದು ಕಡಿಮೆ ಆಗಿದೆ, ಯಾಕೆಂದರೆ ಅಕ್ಕಿಗಳಿಗೆ ಅದು ದಾರ ಎಲ್ಲ ಸಿಗಾಕೊಂಡು ಅಕ್ಕಿಗಳೆಲ್ಲ ಸಾಯುತ್ತೆ ಅನ್ನೋ ಕಾರಣಕ್ಕೆ ಗಾಳಿಪಟ ಆರಿಸೋದನ್ನೆಲ್ಲ ಕಡಿಮೆ ಮಾಡಿದ್ದಾರೆ. ಹಳ್ಳಿಗಳ ಕಡೆ ಗಾಳಿಪಟ ಆರಿಸೋದಕ್ಕೆ ಜಾಗ ಇರುತ್ತೆ, ಈಗಲೂ ಕೆಲವರೆಲ್ಲ ಆರಿಸ್ತಾರೆ ಊರ ಕಡೆ. ಬಟ್ ಇಲ್ಲಿ ಬೆಂಗಳೂರಲ್ಲೆಲ್ಲ ಸ್ವಲ್ಪ ಕಡಿಮೆ. ಇವತ್ತು ನಮ್ಮ ಮನೆ ಎದುರುಗಡೆ ಒಬ್ರು ಯಾರೋ ಅದು ಒಂದೇ ಒಂದು ಚಿಕ್ಕದಾಗಿ ಗಾಳಿಪಟ ಮಾಡಿ ಆರಿಸ್ತಾಯಿದ್ರು. ಸೊ ಅದನ್ನೇ ಒಂದು ಚಿಕ್ಕದಾಗಿ ವಿಡಿಯೋ ಮಾಡಿಕೊಂಡೆ. ಸ್ವಲ್ಪ ದೂರ ಇರೋದ್ರಿಂದ ಅಷ್ಟು ಕ್ಲಿಯರಾಗಿ ಕಾಣಿಸಲ್ಲ ಅಂದ್ಕೊತೀನಿ ನಾನು. ನೋಡಿ, ಆರಿಸ್ತಾ ಇದ್ದಾರೆ ಗಾಳಿಪಟನ. ಈ ಗಾಳಿಪಟ ಆರಿಸೋದು ದಾರ ಇರುತ್ತಲ್ವ, ಅದು ತುಂಬ ಗಟ್ಟಿ ಇರುತ್ತಲ್ವ, ಹಂಗಾಗಿ ಹಕ್ಕಿ ಪಕ್ಷಿಗಳು ಓಡಾಡುತ್ತಲ್ಲ, ಕಾಗೆಗಳು, ಗುಬ್ಬಿ, ಹದ್ದುಗಳಾಗಿರ್ಬೋದು, ಪಾರಿವಾಳಗಳಾಗಿರ್ಬೋದು, ತುಂಬ ಸಾಯ್ತಾ ಇದ್ವಂತೆ ಮುಂಚೆ ಆ ಗಾಳಿಪಟದ ದಾರಕ್ಕೆ ಸಿಕ್ಕಾಕೊಂಡು. ಅದಕ್ಕೋಸ್ಕರನೇ ಅದನ್ನು ಬ್ಯಾನ್ ಮಾಡಿದ್ದಾರೆ, ಗಾಳಿಪಟ ಆರಿಸೋದನ್ನು. ಬಟ್ ಇವಾಗ ಕೆಲವರು ಚಿಕ್ಕ ಪುಟ್ಟದಾಗ ಅಲ್ಲಿ ಇಲ್ಲಿ ಆರಿಸ್ತಾರೇನೋ ಅಷ್ಟೇ. ಸೊ ಅದು ನಿಲ್ಲಿಸಿರೋದು ಒಳ್ಳೆಯದೇ ಅನಿಸುತ್ತೆ ನನಗೆ. ನೋಡಿ ಫ್ರೆಂಡ್ಸ್, ಪ್ರಸಾದ ಎಲ್ಲ ರೆಡಿ ಆಯಿತು ನಂದು. ನನ್ನ ಮಗ ಎಲ್ಲ ರೆಡಿ ಮಾಡ್ಕೊತಾ ಇದ್ದ, ದೇವ್ರ ಮನೆಯದೆಲ್ಲ ನೆಲ ಒರೆಸ್ಕೊಂಡು ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದಾನೆ ಅವನು. ಅವನಿದ್ರೆ ನನಗೇನು ರಿಸ್ಕ್ ಇರಲ್ಲ, ಅಡುಗೆ ದೇವ್ರ ಮನೆಯದು ಎಲ್ಲ ಅವನೇ ಮಾಡ್ಕೊತಾನೆ. ದೇವ್ರ ಮನೆ ಕೆಲಸಗಳೆಲ್ಲ, ಪೂಜೆ ಎಲ್ಲ ಅವನೇ ಮಾಡ್ಕೊತಾನೆ. ಪ್ರಸಾದ ಒಂದು ರೆಡಿ ಮಾಡಿಕೊಟ್ರೆ ಸಾಕು ಅವನಿಗೆ.
ಸೊ ಥ್ಯಾಂಕ್ ಯು ಫ್ರೆಂಡ್ಸ್. ಯಾರ್ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಾ ದಯವಿಟ್ಟು ಒಂದು ಲೈಕ್ ಮಾಡಿ. ಹೊಸ್ದಾಗಿ ಯಾರಾದರೂ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.